ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಮಾಡುವ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ತುಂಬ ರುಬ್ಕೊಂಡು ತುಂಬ ಸಾಮಗ್ರಿಗಳು ಹಾಕ್ಕೊಂಡು ಈ ಥರ ಮಸಾಲೆ ಮಾಡಬೇಕು ಅಂತ ಹೇಳಿಲ್ಲ. ನಾನಿವತ್ತು ಏನು ಮಸಾಲೆ ಹುಡಿಗಳಿದೆ ನೋಡಿ, ಆ ಹುಡಿಗಳು ಹಾಕ್ಕೊಂಡು ಚಿಕನ್ನ ಒಂದು ಗ್ರೇವಿಯನ್ನು ಹೇಗೆ ತಯಾರು ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಿಕನನ್ನು ಚೆನ್ನಾಗಿ ತೊಳ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಸಣ್ಣ ನೀರುಳ್ಳಿ ಇದೆಯಲ್ಲ, ಸಾಂಬಾರು ನೀರುಳ್ಳಿ, ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಕೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ನೀರುಳ್ಳಿಯನ್ನು ಈ ಥರ ಸ್ಲೈಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ, ಇಷ್ಟೇ ಸಾಕು. ಇನ್ನು ಇವಾಗ ನಾವು ಏನು ತೊಳೆದಿಟ್ಕೊಂಡ ಚಿಕನ್ ಇದೆ ನೋಡಿ, ಅದನ್ನು ಹಾಕೋಣ. ಚಿಕನನ್ನು ಚೆನ್ನಾಗಿ ತೊಳಿಬೇಕು, ಅದರದ್ದು ಬ್ಲಡ್ಡಿದು ಸ್ಮೆಲ್ಲೆಲ್ಲ ಹೋಗಬೇಕು. ಅಷ್ಟು ನೀಟಾಗಿ 3-4 ಸಲ ತೊಳ್ಕೊಂಡು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಆಯಿಲ್ ಏನಿದೆ ನೋಡಿ, ಅದು ಚೆನ್ನಾಗಿ ಚಿಕನಿಗೆ ಹಿಡಿಬೇಕು. ಅಷ್ಟರವರೆಗೆ ನಾವು ಈ ಥರ ಮಿಕ್ಸ್ ಮಾಡೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ. ಇನ್ನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಹುಡಿಯನ್ನು ಕೂಡ ಆ್ಯಡ್ ಮಾಡೋಣ. ಇಲ್ಲಿ ನಾನು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಇದು ಬೇಯುವಾಗ ಚಿಕನ್ ಮಸಾಲೆ ಒಳಗೆ ಖಾರದ ಅಂಶ ಹೋಗಲಿ ಅಂತ ಹೇಳೋ ಒಂದು ರೀಸನಿಗೆ. ಇಲ್ಲಿ ಬೇಕಾದರೆ ಹಸಿಮೆಣಸು ಕೂಡ ಯೂಸ್ ಮಾಡಬಹುದು. ಈಗ ಮುಚ್ಚಿ ಅದು ಬೇಯಿಸೋಣ. ನಾನಿಲ್ಲಿ ಒಂದು ಸಣ್ಣ ಟೊಮೆಟೊವನ್ನು ಈ ಥರ ಕಟ್ ಮಾಡಿ ತೆಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು 1/4 ಭಾಗದಷ್ಟು ನೀರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ, ಹಸಿ ವಾಸನೆ ಹೋಗುವವರೆಗೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಆಮೇಲೆ 1/4 ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಂಡು ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ. ನಮಗೆ ನಾನಿದು ಯಾಕೆ ಮಾಡೋದು ಅಂತ ಹೇಳಿದರೆ, ಮಸಾಲೆಗೆ ಸ್ವಲ್ಪ ಥಿಕ್ನೆಸ್ ಬರಲಿಕ್ಕೋಸ್ಕರ. ನೋಡಿ, ಇವಾಗ ಚಿಕನು ಬೆಂದು ರೆಡಿಯಾಗಿದೆ. ಇವಾಗ ನಾವು ಏನು ರುಬ್ಬಿಟ್ಕೊಂಡ ಮಸಾಲೆ ಇದೆ ನೋಡಿ, ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಅದು ರುಬ್ಬಿದ್ದು ಯಾವ ರೀಸನಿಗೆ ಅಂತ ಹೇಳಿದರೆ, ಮಸಾಲೆಯ ಥಿಕ್ನೆಸ್ಸಿಗೋಸ್ಕರ. ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಮಗೆ ಗ್ರೇವಿ ಇಷ್ಟೇ ಬರೋದು, ಜಾಸ್ತಿ ಗ್ರೇವಿ ಬರಲ್ಲ. ಆದರೆ ತುಂಬ ಟೇಸ್ಟಿಯಾದ ಚಿಕನ್ ಮಸಾಲ. ನೀವು ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡ್ಕೊಳ್ಬೇಕು. ಇದು ಬಾಯ್ಲ್ಡ್ ರೈಸಿಗೆ, ವೈಟ್ ರೈಸಿಗೆ, ನೀರು ದೋಸೆಗೆ, ಇಡ್ಲಿಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು. ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಬೇಕು. ಇದು ಇವಾಗ ಮುಚ್ಚಳ ಮುಚ್ಕೊಂಡು ಒಂದು ಕುದಿ ಬರುವವರೆಗೆ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ನೀಟಾಗಿ ಕುದೀತಾ ಉಂಟು ನೋಡಿ. ಗ್ರೇವಿ ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಎಳ್ಕೊಂಡಿದೆ. ಇವಾಗ ನಾನು ಇಲ್ಲಿ ಚಿಕನ್ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ನಾನು ಈಸ್ಟರ್ನ್ ಚಿಕನ್ ಮಸಾಲ ಇವರದ್ದು ಯೂಸ್ ಮಾಡ್ತಾಯಿದ್ದೇನೆ. ಒಳ್ಳೆಯ ಚಿಕನ್ ಮಸಾಲೆ, ಒಳ್ಳೆ ಟೇಸ್ಟ್ ಕೂಡ ಇದೆ. ನೀವು ಯಾವ ಚಿಕನ್ ಮಸಾಲ ಬೇಕಾದರೂ ಯೂಸ್ ಮಾಡ್ಬೋದು. ನಾನೊಂದು 2 ಸ್ಪೂನಷ್ಟು ಚಿಕನ್ ಮಸಾಲೆಯನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಸಾಕು. ತುಂಬ ಓವರ್ ಆದರೆ ನಮಗೆ ಮಸಾಲೆಯದು ಫ್ಲೇವರ್ ಬಾಯಿಗೆ ಹೊಡೆಯುತ್ತೆ ನೋಡಿ, ಒಂಥರ ಅದು ಒಳ್ಳೆಯದಾಗಲ್ಲ. 2 ಸ್ಪೂನಷ್ಟು ನೀವು ಹಾಕಿದರೆ ಸಾಕು. ಅಥವಾ ಚಿಕನ್ ನೀವು ಇದರದ್ದು ಡಬಲ್ ಕ್ವಾಂಟಿಟಿ ತಗೊಳ್ತಿದ್ರೆ ನೀವು ಅದು 4ರಷ್ಟು ಕೂಡ ಹಾಕ್ಬೋದು.
ಇಷ್ಟೇ ನೋಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆ ಮಸಾಲೆಗೆ ನಾನು ಚೆನ್ನಾಗಿ ಹುಳಿ ಮಿಕ್ಸ್ ಆಗಿದೆ. ಇವಾಗ ನೋಡಿ ತಿಕ್ನೆಸ್ ಈ ಥರ ಬಂದಿದೆ ನೋಡಿ. ಇದು ನಾವು ಒಂಥರ ಚೆನ್ನಾಗಿ ಒಂದು ಕುದಿ ಬರಿಸ್ಬೇಕು ನಾವೀಗ ನೋಡಿ. ಇವಾಗ ಮಸಾಲೆದು ತಿಕ್ನೆಸ್ ಈ ಟೈಪ್ ಬಂದಿದೆ. ಈಗ ಮುಚ್ಚಳ ಮುಚ್ಕೊಂಡು ನಾವು ಇನ್ನೊಂದು ಕುದಿ ತರಿಸೋಣ ನೋಡಿ. ಚೆನ್ನಾಗಿ ಕುದಿ ಬರ್ತಾ ಇದೆ, ಒಳ್ಳೆ ಫ್ಲೇವರ್ ಬಿಡ್ತಾ ಇದೆ. ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಬೇಕು. ಸೂಪರಾದ ಚಿಕನ್ ಮಸಾಲ ಈಸಿಯಾಗಿ ಮಾಡುವ ರೆಸಿಪಿ ನಾನು ನಿಮ್ಮ ಮುಂದೆ ತರ್ತಾ ಇರೋದು ಯಾವಾಗಲೂ ಕೂಡ. ನೀವೆಲ್ಲರೂ ಟ್ರೈ ಮಾಡಿ ನೋಡ್ಕೊಳ್ಬೇಕು. ನನ್ನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ. ಥ್ಯಾಂಕ್